ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ನಮ್ಮ ಕರ್ನಾಟಕದ ಸರ್ಕಾರಗಳಲ್ಲಿ ಕೆಲವೊಂದು ಸರ್ಕಾರ ಸೇವೆ ಮಾಡ್ತಕ್ಕಂಥ ಆ ಒಂದು ಸರ್ಕಾರದ ಅನುದಾನ ಬಿಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಈ ರೈಲ್ವೆ ಸಂಸದರಾದಂಥ ಕೇಂದ್ರದ ಮಂತ್ರಿ, ರೈಲ್ವೆ ಮಂತ್ರಿ ಯಾರು? ವಿ ಸೋಮಣ್ಣ ಇವತ್ತು ಕರ್ನಾಟಕದಲ್ಲಿ ಈ ಒಂದು ಕೇಂದ್ರ ಸರ್ಕಾರದ ಹಾದು ಹೋದಂಥ ರೈಲು ಮಾರ್ಗಗಳು ಇವತ್ತು ಹುಬ್ಬಳ್ಳಿಯಿಂದ ಬೆಳಗಾಂದಿಂದ ಹಿಡಿದು ಬೆಂಗಳೂರುವರೆಗೂ ಮೇನ್ ರೈಲ್ವೆ ಟ್ರ್ಯಾಕ್ ಇದೆ. ಆಮೇಲೆ ಬಳ್ಳಾರಿಯಿಂದ ಹೀಗೆ ಬೆಂಗಳೂರಿಗೆ ರೈಲ್ವೆ ಟ್ರ್ಯಾಕ್ ಇದೆ, ಹೀಗೆ ಕಾರವಾರದಿಂದ ಇದೆ, ಹೀಗೆ ಶಿವಮೊಗ್ಗದಿಂದ ಇದೆ, ಹಿಂಗೆ ಹಾಸನದಿಂದ ಇದೆ. ಎಲ್ಲ ರೈಲು ಮಾರ್ಗಗಳು ಬೆಂಗಳೂರಿಗೆ ಮೈಸೂರಿಗೆ ತಲುಪಬೇಕು. ಅಲ್ಲಿಂದ ಬೆಂಗಳೂರು ಮಾರ್ಗದಿಂದ ಆ ಕಡೆ ಹೊರ ರಾಜ್ಯದಿಂದ ಬರ್ತಕ್ಕಂಥ ರೈಲುಗಳು ನಮ್ಮ ಕರ್ನಾಟಕ ಮಾರ್ಗವಾಗಿ ಹೋಗ್ತಾ ಇರ್ತವೆ. ಆದರೆ ನಮ್ಮ ಕರ್ನಾಟಕದ ಒಬ್ಬ ರೈಲ್ವೆ ಮಂತ್ರಿ ಅವನ ಅನ್ನ ತಿಂತಾನೋ ಅವನು ಒಟ್ಟು ಹೇಳಿ ತಿಂತಾನೋ ನನಗಂತೂ ಗೊತ್ತಿಲ್ಲ. ಯಾಕಂತಂದ್ರೆ ನನ್ನ ಮಗನಿಗೆ ರೈಲ್ವೇದಾಗ ಒಂದೊಂದು ನಾನು ಕರ್ಕೊಂಡು ಹೋಗಿ ಒಂದೊಂದು ರಾತ್ರಿ 11 ಗಂಟೆ 10 ಗಂಟೆ ಸುಮಾರಾಗಿರಲಿ, ಯಾವ ಸಂದರ್ಭದಲ್ಲೇ ಆಗಿರಲಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡೋಗಿ ನಿಂದಿರಿಸ್ತೀನಿ. ಯಾರಿಗೆ? ವಿ ಸೋಮಣ್ಣನಿಗೆ. ನಾನು ಹತ್ತಿದ ಟ್ರೈನನ್ನು ಅವನು ಹತ್ತಿಸ್ಕೊಂಡು ಕರ್ಕೊಂಡು ಬೆಂಗಳೂರು ಮಠನೂ ಹೋಗ್ತೀನಿ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಆಗಿರಲಿ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಆಗಿರಲಿ. ಯಾಕೆ ಹಂಗೆ ಕೇಳ್ತಿ ಬಸ್ಸಾ ಅಂತ ನೀವು ಹೇಳ್ತೀರಿ. ಕರ್ನಾಟಕದ ಪ್ರಜೆಗಳು ಒಂದು ಬೆಳಗಾಂದಿಂದ ಬೆಂಗಳೂರುವರೆಗೂ ಪ್ರಯಾಣ ಮಾಡಬೇಕನ್ನಂಥ ಪ್ರಯಾಣಿಕರಿಗೆ ಎಷ್ಟು ಜನಸಂಖ್ಯೆ ಐತಿ, ಅವ್ರಿಗೆ ಆರಾಮ ಹೋಗಿ ಕುತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಟ್ರೈನಲ್ಲಿ ಆರಾಮ ಹೋಗಿ ಬರಲಿಕ್ಕೆ, ಜರ್ನಿ ಮಾಡಲಿಕ್ಕೆ ಅದು ಒಂದು ರೈಲ್ವೆ ಅವಕಾಶ ಐತಿ. ಆದರೆ ಇವತ್ತಿನ ರೈಲ್ವೆಗಳಲ್ಲಿ ಈ ಕರ್ನಾಟಕದ ಪ್ರಜೆಗಳು ಕರ್ನಾಟಕದಿಂದ ಕರ್ನಾಟಕ ಬಾರ್ಡ್ರ್ ಈ ಬಾರ್ಡ್ರಿಂದ ಆ ಕರ್ನಾಟಕ ಬಾರ್ಡ್ರ್ವರೆಗೂ ಪ್ರಯಾಣ ಮಾಡ್ತಕ್ಕಂಥ ಕನ್ನಡಿಗರು ಇವತ್ತು ಒಂದು ರೈಲು 15 ಬೋಗಿ ಇರ್ತವೆ. ಅದರಲ್ಲಿ ಮುಂದೆ 2 ಬೋಗಿ, ಹಿಂದೆ 3 ಬೋಗಿ ಕರ್ನಾಟಕ ಜನರಿಗೆ ಅಷ್ಟೇ ಮೀಸಲಾಗಿ ಇಟ್ಟಿರ್ತೀರಿ. ಯಾಕಂತಂದರೆ ಉಳಿದದ್ದು 10 ಬೋಗಿಗಳು ರಿಸರ್ವೇಷನ್ನ ಮಾಡಿ ಇಟ್ಟಿರ್ತೀರಿ. ಆದರೆ ನಾನು ಅದನ್ನು ಸರ್ವೆ ಮಾಡಿದಾಗ ಈ 5 ಬೋಗಿಗಳಲ್ಲಿ ಒಂದೊಂದು ಬೋಗಿಯಲ್ಲಿ 50 ಜನ ಪ್ರಯಾಣ ಮಾಡಬೇಕಾದವರು 250 ಜನ ಆ ಬೋಗಿ ಒಳಗಡೆ ಇರ್ತಾರೆ. ಅಂದರೆ ಇದಕ್ಕೆ ಉತ್ತರ ಏನಂತ ನಮ್ಮ ಪ್ರಶ್ನೆಗೆ ಉತ್ತರ ಏನಂತ ಕೊಡ್ತೀರಿ ವಿ ಸೋಮಣ್ಣವ್ರೆ? ನಾನು ಶಿವಮೊಗ್ಗದಿಂದ ಬೆಂಗಳೂರಿಗೆ ಟ್ರೈನ್ ಹತ್ತಿದ್ದೀನಿ 10 ಗಂಟೆಗೆ 11 ಗಂಟೆಗೆ. ಅದೇ ನಮ್ಮ ಹುಬ್ಬಳ್ಳಿಯಿಂದ ಯಲುಗಿಯಿಂದ ಬೆಂಗಳೂರಿಗೆ ಟ್ರೈನ್ ಹತ್ತಿದ್ದೀನಿ 10 ಗಂಟೆ 11 ಗಂಟೆಗೆ ಮೈಸೂರಿಗೆ. ಅದೇ ಬಳ್ಳಾರಿಯಿಂದ ಹತ್ತಿದ್ದೀನಿ. ಎಲ್ಲ ಮಾರ್ಗವಾಗಿ ನಾನು ಟ್ರೈನ್ ಪ್ರಯಾಣ ಮಾಡಿದಾಗ ನಮ್ಮ ಕರ್ನಾಟಕ ಜನತೆಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಅವರ ಹಕ್ಕಿಗೆ ಎಷ್ಟು ಧಕ್ಕೆ ಆಗುತ್ತೆ ನಿಮ್ಮ ಕೇಂದ್ರದಿಂದ? ಎಷ್ಟು ಹಕ್ಕಿಗೆ ಧಕ್ಕೆ ಆಗುತ್ತೆ? ಇವತ್ತು ಒಂದೇ ಜಾಗದಲ್ಲಿ 45 ನಿಮಿಷ ವಿದ್ಯಾರ್ಥಿಗಳು ಕುಂತು ಪಾಠ ಕೇಳಬೇಕಾದ್ರೆ ಅತ್ತಾಗಿತ್ತ ಒಳ್ಳಾಡಿ ಸುಸ್ತಾಕೈತಿ. ಇವತ್ತು ಇಲ್ಲಿಂದ ಸುಮಾರು 8 ತಾಸು 10 ತಾಸು 6 ಗಂಟೆಗೆ ಟ್ರೈನ್ ಬಿಟ್ಟರೆ ಬೆಳಗ್ಗೆ 6 ಗಂಟೆಗೆ ಮುಟ್ಟಂಥ ಟ್ರೈನಲ್ಲಿ ನಿಂತ್ಕೊಂಡು ಒಂದೇ ಕಾಲಿನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡೋಕ್ಕಾಗುತ್ತಾ? ಬಾ ಕುತ್ಗ ನಮ್ಮ ಜೊತೆಲಿ ಬಾ ನೋಡೋಣ. ನೀವು ಒಂದು ಸಲ ಪ್ರಯಾಣ ಮಾಡ, ಅವಾಗ ನಿನಗೆ ಅನುಭವ ಗೊತ್ತಾಗುತ್ತೆ. ಎಷ್ಟೋ ಮಂದಿ ಟಿಕೆಟ್ ತೆಗೆಸ್ಕೊಂಡವ್ರು ಉಸಿರು ಗಟ್ಟಕ್ಕೆ ಆಗಲೇ ನಿಂತ್ಕೊಂಡು ಉಸಿರು ಗಟ್ಟಕ್ಕೆ ಆಗದೇನೆ ಅರ್ಧಕ್ಕೆ ಇಳಿದು ಅಲ್ಲೇ ಮತ್ತೊಂದು ಸ್ಟೇಷನ್ಗೆ ಇಳಿದು ಬಸ್ಗೆ ಹೋದಂಥ ಇತಿಹಾಸ ಐತಿ. ಬಸ್ನಾಗ ಅದನ್ನು ನೆಮ್ಮದಿಯಾಗಿ ಹೋಗ್ಬೋದು. ಟ್ರೈನ್ಯಾಗ ಅಂದರೆ ಎಲ್ಲ ಮಕ್ಕೊಂಡಿರ್ತಾರೆ, ಯಾವ ಬಂದೋಬಸ್ತ್ ಇಲ್ಲ, ಯಾವ ರೈಲ್ವೆ ಸ್ಟೇಷನ್ ಕರ್ನಾಟಕದಾಗ ಎಷ್ಟು ರೈಲ್ವೆ ಸ್ಟೇಷನ್ಗಳು ಅದಾವಲ್ಲ, ಲೋಕಲ್ ರೈಲ್ವೆ ಸ್ಟೇಷನ್ಗಳು, ಅಲ್ಲಿ ಒಂದು ವಿಶ್ರಾಂತಿ ಪಡಲಿಕ್ಕೆ ವ್ಯವಸ್ಥೆ ಇಲ್ಲ, ಅಲ್ಲಿ ಒಂದು ನಾಷ್ಟ ಮಾಡಲಿಕ್ಕೆ ಒಂದು ಕ್ಯಾಂಟೀನ್ ಇಲ್ಲ, ಅಲ್ಲಿ ಒಂದು ಊಟ ಮಾಡಬೇಕಂದ್ರೆ ಒಂದು ಖಾನಾವಳಿ ಇಲ್ಲ, ಅಲ್ಲಿ ಆಟೋ ವ್ಯವಸ್ಥೆ ಇಲ್ಲ. ಏನು ನಿಮ್ಮ ರೈಲ್ವೆ ಸ್ಟೇಷನ್? ಕರ್ನಾಟಕದಲ್ಲಿ ಹಾದು ಹೋಗ್ತಕ್ಕಂಥ ಈ ಒಂದು ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆ ಅಲ್ಲದು.
ಸರಿಯಾದಂಥ ವ್ಯವಸ್ಥೆ ಅಲ್ಲ. ದುರಸ್ತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ರೈಲುಗಳು ಓಡಾಡ್ತವೆ. ಓಡಾಡಬೇಕಾದ್ರೆ ಎಲ್ಲ ಕಡೆನೂ ಓಡಾಡ್ಸಿರಿ, ಆದರೆ ಕರ್ನಾಟಕ ಜನತೆ ನೆಮ್ಮದಿಯಾಗಿ ಬರಬೇಕು ಅಂಥ ಒಂದು ವ್ಯವಸ್ಥೆ ನೀವು ಮಾಡಬೇಕು. ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಈ ಸಿಗ್ಲಿ ಬಸ್ಸ ರೈಲ್ ಹಳಿ ಮೇಲೆ ಪ್ರತಿಭಟನೆ ಮಾಡಿ ನನ್ನ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯನ ನಾನು ಸರಿಪಡಿಸ್ಬೇಕನ್ನಂಥ ಛಲ ತೊಟ್ಟೀನಿ. ಈಗ ನಿಮಗೆ ಜಾಗೃತಿ ಕೊಟ್ಟೀನಿ. ಮುಂದಿನ ದಿನಗಳಲ್ಲಿ ನಾನು ಬೇಡಿಕೆ ಇಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಹೆಂಗೆ